ಸರಪಾಡಿ ಶ್ರೀ ಶರಭೇಶ್ವರ ದೇವಸ್ಥಾನದ ಬ್ರಹ್ಮಕಲೋತ್ಸವ ಹಿನ್ನೆಲೆ ಜನವರಿ 19ರಂದು ಬಿಸಿ ರೋಡಿನಿಂದ ಮೆರವಣಿಗೆ ನಡೆಯುವ ಹಸಿರು ಪಾಣಿ ಹೊರಕಾಣಿಕೆ ಸಮರ್ಪಣೆಯ ಸಮಾಲೋಚನಾ ಸಭೆ ಬಿಸಿ ರೋಡಿನ ಹೋಟೆಲ್ ರಂಗೋಲಿ ಸಭಾಂಗಣದಲ್ಲಿ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಜೀರ್ಣೋದ್ಧಾರ ಸಮಿತಿ ಕಾರ್ಯಾಧ್ಯಕ್ಷ ಜಗನ್ನಾಥ್ ಚೌಟ್ ಬದಿಗುಡ್ಡೆ ಮಾತನಾಡಿ, ಕ್ಷೇತ್ರದ ಬ್ರಹ್ಮ ಕಲಸದ ಸಂದರ್ಭ ಹೊರಕಾಣಿಕೆ ಮೂಲಕವೇ ಬಂದ ಸುವಸ್ತುಗಳಿಂದ ಭಕ್ತರಿಗೆ ಅನ್ನಪ್ರಸಾದ ನೀಡುವ ಕಾರ್ಯ ನಡೆಯಬೇಕಿದ್ದು, ಈ ಹಿನ್ನೆಲೆ ನಾವು ಹೆಚ್ಚಿನ ಪ್ರಮಾಣದ ಹೊರಕಾಣಿಕೆ ಸಮರ್ಪಣೆಗೆ ಪ್ರಯತ್ನಿಸಬೇಕು. ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠೆ ದಿನವೇ ಸರಪಾಡಿಯಲ್ಲೂ ದೇವರ ಪ್ರತಿಷ್ಠೆ ನಡೆಯುವುದು ಸುಯೋಗ ಎಂದರು. ದೇವಸ್ಥಾನದ ಕಾರ್ಯಾಧ್ಯಕ್ಷರಾದ ಶ್ರೀರಂಗೌಡ್ರೆ ಆಡಳಿತ ಮಂಡಳಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿ ಮೂಲ ಗೌರವ ಈ ಸಂದರ್ಭದಲ್ಲಿ ಸರಬೇಶ್ವರ ದೇವಸ್ಥಾನವನ್ನು ಬಾರಿ ಕಾರ್ಯಗತ ಇದೆ. ಅದಕ್ಕೆ ಆ ಸಂದರ್ಭಗಳು ಏನೇನ ಸೇವೆಗೆ ನೋಡ ಆ ಸಂದರ್ಭಗಳು ಸೇವೆಗೆ ಎತ್ತಿರಲಿಲ್ಲ. ದಯವಿಟ್ಟು ಈಗ ಜೀರ್ಣೋದ್ಧಾರ ಸಮಿತಿ ಮಲ್ಕೊಂಡಾಗ ಈಗ ಮೋಹನಾಲ ಹತ್ತಿರ ಜಗನ್ನಾಥ ಎಲ್ಲ ಐಕ್ಯ ತಿಕ್ಕುನಕ್ಲ ಸರ್ವೇಶ್ವರ ದೇವರ ಕಾರ್ತಿಕೋಡು ಮೋಹನಾಲ್ ತರ್ಪಿಟ್ಟೇರು, ಜಗನ್ ಚೌಧರಿ ತರ್ಪಿಟ್ಟೇರು, ಯಾರನ್ನ ಕುಟ್ಟಾಡಿದ್ದೇನೆ ಸಣ್ಣ ಸೇವೆ ಇಲ್ಲ ಭಾಗ್ಯ ಅವರನ್ನು ಆಶೀರ್ವಾದ ಮಾಡ್ತೇನೆ. ಅದೇ ಅವು ಎಲ್ಲ ಸೇವತ್ತು ದೇವಸ್ಥಾನಗಳು 5 ವರ್ಷ ಆಂಡಲ್ಲ ದುಬ್ಬದ ದೇವಸ್ಥಾನ ರಾಜ್ಯದ ಕಾಲೋಡ್ಬರ 10 ವರ್ಷ 20 ವರ್ಷ 5 ವರ್ಷ 3 ವರ್ಷ ಆದಿದ್ದೇವೆ. ಇದು ನಂಗೆ 5 ವರ್ಷ ಆಡ ಬರಲಾಗ್ತದೆ. ಆದ್ರೆ ದೇವಸ್ಥಾನ ಶಿಲಾಮಯವಾದ ಗಟ್ಟಿಯ ದೇವಸ್ಥಾನ ಆಗ್ತದೆ. ಜೀರ್ಣೋದ್ಧಾರ ರೆಡಿಯಾದ ಬ್ರಹ್ಮ ಕಲಶ ಜೀರ್ಣೋದ್ಧಾರ ರೆಡಿಯಾದ್ಕೊಂಡು ಜೀರ್ಣೋದ್ಧಾರ ಮಾಡ್ತದೆ. ಬ್ರಹ್ಮ ಕಲಶ ರೆಡಿ ಉಂಟು. ಇತ್ತೆ ಒಂದೇ ರೀತಿ ದೇವಸ್ಥಾನದ ಬ್ರಹ್ಮ ಕಲಶ ಆವಡ್ತಿದ್ದ ಹೊರಕಾನಿಗೆ ಸಕ್ಸಸ್ ಆಡ ಆ ದೇವಸ್ಥಾನದ ಬ್ರಹ್ಮ ಕಲಶ ಸಕ್ಸಸ್ ಆಗಬೇಕಂದ್ರೆ ದೇವಣ್ಣ ಬರ್ತಾರೆ ಮಾತ್ರ ಭಕ್ತರಾಗಿ ಅವನು ಮನಸ್ಸು ಅವರು ಒಂದೇ ಪುರ ಹೊರಕಾನಿಗೆ ಬರ್ಬೋದು. 5 ಎಂಕ್ಲೆಗೆ ಭಕ್ತರೇ ಕೊಡಿ ಅಂತ ಅಥವಾ ದೇವರ ಮಿತ್ರ ಭಕ್ತಿ ಬರ್ಕೊಂಡು ಬಂದಿದ್ದೆ ತಿಂದಿದೆ ಆಶೀರ್ವಾದ ಮಾಡ್ತದೆ. ಮತ್ತೆ ನಮ್ಮ ಒಂದೇ ಬಂಡವಾಳದ ಮಾತ್ರ ನಮ್ಮ ತುಂಬದ ಕಾಲ ನಮ್ಮ ಸರಪಾಡಿ 2 ದ್ವಾರ ಇರ್ತದೆ. ಒಂಜಿ ನಮ್ಮ ಕುಡ್ಲಾರ್ದು ಬಂಡವಾಳ ಬರ್ತದೆ ಸರಪಾಡಿ ವಿಶ್ರಾಂತಿ ಕೇಂದ್ರದ ಉಪ್ಪಿನಂಗಡಿ ಅಂಜನೆ ನಮ್ಮ ಗಟ್ಟಾಟ ಬರ್ತದೆ ಉಪ್ಪಿನಂಗಡಿ ಬರ್ತದೆ ಸರಪಾಡಿ ಅಪ್ಪ ಕುದುರೆಗಾಡಿ ಇರ್ತದೆ. ಈ ಸರಪಾಡಿ ಬಂದ್ಬಿಟ್ಟು ವಿಶ್ರಾಂತಿ ಕೇಂದ್ರ ಆಗಿರ್ತದೆ. ಅದೇ ನಮ್ಮ ಒಂದೇ ಸೈಡ್ ಮಾತ್ರ ಇದ್ದ ನಮ್ಮ ಚಾಲನೆ ಮಾಡಿಕೊಳ್ಳುವುದಿಲ್ಲ. ಅದೇ ಉಪ್ಪಿನಂಗಡಿ ಬಾಜಾರ ಪದಾವು ಈ ಬ್ಲೂಟೂತ್ ಎಲ್ಲ ನಮ್ಮಂತೆ ಅವಳು ನಮ್ಮ ಪ್ರಚಾರ ಬರ್ತದೆ. ಆ ಸೈಡ್ಲ ಬರ್ತಿಲ್ಲ, ಈ ಸೈಡ್ಲ ಬರ್ತಿಲ್ಲ. ಈ ನಮ್ಮ ದೇವಸ್ಥಾನದ ಹೊರಕಾಣಿಗೆ ಮಸ್ತ್ ಸಕ್ಸಸ್. ಬಂಟ್ವಾಳ ತಾಲೂಕು ಬಂಟರ ಸಂಘದ ಅಧ್ಯಕ್ಷ ಚಂದ್ರಹಾಸ್ ಡಿ ಶೆಟ್ಟಿ ಮಾತನಾಡಿ, ಭಕ್ತರು ಹೊರಕಾಣಿಕೆ ನೀಡುವ ಸಂದರ್ಭ ಯಾವ ಬ್ರ್ಯಾಂಡಿನ ಅಕ್ಕಿ ನೀಡಬೇಕು, ಯಾವ ಬಗೆಯ ತರಕಾರಿ, ಹಾಳೆ ತಟ್ಟೆ, ಬಾಳೆ ಎಲೆ, ಇತರ ವಸ್ತುಗಳು ಯಾವುದು ಬೇಕು ಎಂಬುದನ್ನು ಮೊದಲೇ ತಿಳಿಸಿದ್ದಲ್ಲಿ ಅನುಕೂಲವಾಗುತ್ತದೆ. ಜೊತೆಗೆ ಸುತ್ತಮುತ್ತಲ ದೇವಸ್ಥಾನ, ಭಜನಾ ಮಂದಿರ, ಸಂಘ ಸಂಸ್ಥೆಗಳಿಗೆ ಮನವಿ ಮಾಡಿ ಅಲ್ಲಿಂದ ಹೊರಕಾಣಿಕೆ ಸಂದಾಯವಾಗಲು ಪ್ರಯತ್ನಿಸಬೇಕೆಂದರು. ಅಧ್ಯಕ್ಷತೆ ವಹಿಸಿದ್ದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಎಂಎಸ್ ಶೆಟ್ಟಿ ಸರಪಾಡಿ ಮಾತನಾಡಿ, ಬಲಿಷ್ಠವಾದ ಹೊರಕಾಣಿಕೆ ತಂಡದೊಂದಿಗೆ ಯಶಸ್ವಿ ಮೆರವಣಿಗೆ ನಡೆಯಲಿದೆ ಎಂದರು. ಹೊರಕಾಣಿಕೆ ಸಮಿತಿ ಸಂಚಾಲಕ ಬಿ ಸಂಜೀವ್ ಪೂಜಾರಿ, ಸಹ ಸಂಚಾಲಕರಾದ ಬಿ ದೇವದಾಸ್ ಶೆಟ್ಟಿ, ರವಿ ಕಕ್ಕೆ ಪದವು ಮಾತನಾಡಿ, ಪ್ರತಿ ಸಮಿತಿಗಳು ಕೂಡ ಜೊತೆ ಸೇರಿ ಹೊರಕಾಣಿಕೆಯನ್ನು ಯಶಸ್ವಿಗೊಳಿಸಬೇಕು ಎಂದರು. ವಿಶೇಷವಾದ ಈ ಮೀಟಿಂಗ್ಗೆ ಸಭೆಗೆ ಹಾಕುವ ಸ್ವಾಗತ.
ಅಂದ್ರೆ ಈ ಸಾಧಾರಣ ಉಳ್ಪಡ್ದು ಒಂದು ಮೈಸೂರು ಎಷ್ಟು ಮೈಸೂರು ಕೋಟೆ ಎಷ್ಟು ನೂತ 54 ಎಷ್ಟು ಏಳು ಕಾರ್ಯಕ್ರಮ ಆ 154 ರೀಚಾಯ ಕೋಟೆ ಲೆವೆಲ್ ಸುಬ್ರಹ್ಮಣ್ಯ ಅದು ಮುಜಿಮೇಲೆ ಅಪ್ಪದ ಬೇರೆ ಅಪ್ಪ ನಾಲ್ಕು ಉಂಟೋದಿಲ್ಲ ಅಂತ ಕರೆ ಒಂದು ಕಲ್ಲದಾಗಲಿ ಅಂತ ಏನಂದು ಹೊರಗಾಣಿಕೆ ಸಂಘಟನೆ ಬಂದು ಮಕ್ಕಳ ರಿಕ್ವೆಸ್ಟ್ ಮಾಡ್ತಾರೆ ಮಂಗ ಹೋದು ಆಡ ಮಾತನ್ನು ಬರ್ತಾರೆ ಚಂದ್ರಸನ ಭಾರಿ ಫೋನ್ ನಂಬರ್ ಬರ್ಬಿಟ್ಟು ಬರ್ತೀರಾ ಇನ್ನು ಸಂಜೆ ರವಿಗಣ್ಣೆ ದೇವಣ್ಣೆ ಕೂಡ ಭಕ್ತರಿಗೆ ನಿಗಳ ಸಂದೇಶದ ಹೊರಕಾಣಿಕೆ ಸಮಿತಿ ಸಹ ಸಂಚಾಲಕರಾದ ರವಿ ಕಕ್ಕೆಪದವು, ಪುರುಷೋತ್ತಮ ಪೂಜಾರಿ ಕಾಯರ್ಕಲ್ಪೆ, ಮುಖ್ಯಸ್ಥರಾದ ವಿಠ್ಠಲ್ ಎಂಎಸ್ ಅರ್ಮುಡಿ, ಉಮೇಶ್ ಆಳ್ವಾ, ಪ್ರಮುಖರಾದ ಚಂದ್ರಹಾಸ್ ರೈ, ಬಾಲಾಜಿ ಬೈಲು, ಪ್ರಕಾಶ್ ಶೆಟ್ಟಿ ತುಂಬೆ, ಜಗನ್ನಾಥ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು.